ಕುಂದಗೋಳ ತಾಲೂಕಿನ ಎರೇಬೂದಿಹಾಳ ಗ್ರಾಮದಲ್ಲಿರುವ ವಿದ್ಯಾರ್ಥಿಗಳು ಬಸ್ಸಿಗಾಗಿ ಪರದಾಡುತ್ತಿರುವ ದೃಶ್ಯ ಈ ಗ್ರಾಮದಲ್ಲಿ ಕಂಡುಬಂದಿದೆ. ಈ ಗ್ರಾಮದಲ್ಲಿರುವ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ವಿದ್ಯಾರ್ಥಿಗಳು ಹೋಗಿ ಮನವಿ ಕೂಡ ಕೊಟ್ಟರೂ ಸಹಿತ ಈ ಗ್ರಾಮಕ್ಕೆ ಬಸ್ಸಿನ ಅಭಾವವು ಬಹಳ ಇದೆ ಎಂದು ಗ್ರಾಮದ ವಿದ್ಯಾರ್ಥಿಗಳು ಸರಿಸುಮಾರು 8 ಗಂಟೆಗಳಿಂದ 11:30 ಗಂಟೆವರೆಗೆ ವಿದ್ಯಾರ್ಥಿಗಳು ಬಸ್ಸಿಗಾಗಿ ಕಾಯ್ದು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡುವುದರ ಮೂಲಕ ವಿದ್ಯಾರ್ಥಿಗಳು ನಮಗೆ ಬಸ್ಸಿನ ಅಭಾವವು ತುಂಬಾ ಇದೆ ಎಂದು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವುದರ ಮೂಲಕ ವಿದ್ಯಾರ್ಥಿಗಳು ಈ ಮೂಲಕ ತಿಳಿಸಿದರು. ಕುಂದಗೋಳ ತಾಲೂಕು ಧಾರವಾಡ ಜಿಲ್ಲಾ ಎರೇಬೂದಾಳ ಗ್ರಾಮದಲ್ಲಿ ಈಗ ಸರಿಸುಮಾರು ಕಂಡಾಪಟ್ಟಿ ದಿನಗಳು ಯಾವಾಗ್ಲಿದ್ದಾನ ಆಯ್ತ್ರಿ. 2 ಬಸ್ ಇರಲ್ಲೇ 2 ಬಸ್ ಜನ ಹೋಗೋಲ್ಲೇ 1 ಬಸ್ ಜನ ಹೋಗ್ತಾರ. ಅಂತದ್ರಾಗ ವಿದ್ಯಾರ್ಥಿಗಳಿಗೆ ಬಹಳ ಒಂದು ಪರಿಸ್ಥಿತಿ ಎಡವಾಗಿದೆ. ಆ ಭಾಗದಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿಗಳು ಈಗ ಬಸ್ ಸ್ಟ್ಯಾಂಡಿನ ಮುಂಭಾಗದಲ್ಲಿ ಕುಳಿತು ಒಂದು ಬಸ್ ಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡುವ ಹಿನ್ನೆಲೆಯಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ನಮಗೆ ಬಸ್ಸಿನ ಅಭಾವ ಇದೆ ಎಂದು ಸರ್ಕಾರಕ್ಕೆ ಹಲವಾರು ಸಲ ಮನವಿ ಮಾಡಿದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಇದೇ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆ ರೀತಿಯಲ್ಲಿ ಹೋಗೋದಾಗ್ಲಿ, ಈ ಬಸ್ ಸ್ಟ್ಯಾಂಡಿನಲ್ಲಿ ನೋಡ್ತಿರ್ಬೋದು ನೀವು, ಈ ಬಸ್ ಸ್ಟ್ಯಾಂಡ್ ನಲ್ಲಿ ಹಲವಾರು ರೀತಿಯಿಂದ ದೊಡ್ಡ ಸಮಸ್ಯೆ ಇದೆ ಮತ್ತು ಬಸ್ಸಿನ ಅಭಾವ ಕೂಡ ಈ ಭಾಗಕ್ಕೆ ಅತಿ ಒಂದು ಕಷ್ಟಕರವಾಗಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಬಸ್ಸಿನ ಒಂದು ಸಮಸ್ಯೆ ಒದಗಿಸಿಕೊಡ್ಬೇಕೆಂದು ಸಾರಿಗೆ ಇಲಾಖೆಯಲ್ಲೇ ಆಗಲಿ ಮಾನ್ಯ ಶಾಸಕರಾದ MR ಪಾಟೀಲ್ ಸಾಹೇಬರಲ್ಲಿ ಮನವಿ ಮಾಡ್ಕೊಳ್ತಾ ಬರೀ ಆ ವಿದ್ಯಾರ್ಥಿಗಳನ್ನ ಮಾತಾಡಿಸೋಣ. ಯಾಕೆ ಏನಾಗಿದೆ ಅನ್ನೋದು ಆ ವಿಚಾರಿಸೋಣ. ಆ ವಿದ್ಯಾರ್ಥಿಗಳಲ್ಲಿ ಏನ್ ಸಮಸ್ಯೆ? ನಮಗ್ ಬಸ್ಸಿನ ಸಮಸ್ಯೆ ಆಗೈತೆ ಅಣ್ಣ. ಎಷ್ಟ್ ದಿನದಿಂದ ಹಿಂಗ ಪ್ರತಿ ಶುಕ್ರವಾರ ಅಣ್ಣ ಬರಂಗಿಲ್ಲ ಬಸ್ ಒಂದಿನಾನು ಬರೇ ಬಸ್. ನಿನ್ನ ಹೆಸರು ಏನಮ್ಮ? ಅಶ್ವಿನಿ ರೀ. ಏನ್ ಸಮಸ್ಯೆ ಇದೆ? ಅದು ಪ್ರತಿ ಶುಕ್ರವಾರ ಲೇಟ್ ಆಗಿ ಬರ್ತೈತ್ರಿ ಬಸ್. ಒಂದಿನ ಕರೆಕ್ಟ್ ಟೈಮ್ ಕರೆಕ್ಟ್ ಒಟ್ಟ ಬರಂಗಿಲ್ರಿ ಅದ. ನಾವೀಗ ಸೆಕೆಂಡ್ ಪಿ ಅಣ್ಣ. ಬಂದೇ ಇಲ್ಲ. ನೀವು ಪಂಚಾಯತಿಗೆ ಹೋಗಿದ್ರೆ? ಪಂಚಾಯತ್ ಏನು ಮಾಡಿಲ್ಲ. ಪಂಚಾಯತ್ ಏನ್ ಮಾಡಿಲ್ಲ. ಬಸ್ ನಿಮ್ಗ ಇದಕ್ಕ ಕೇಳಿಕ್ ತರ್ಬೋದಲ್ಲ ಅಂತಲ್ಲ? ಇವಾಗ ತರುತ್ತಾರಣ್ಣ. ಈಗ ಪಂಚಾಯತಿಗೆ ಹೋಗ್ರಮ್ಮ. ನೋಡ್ರಿ ವಿದ್ಯಾರ್ಥಿಗಳ ಇಷ್ಟು ಸಮಸ್ಯೆ ಆದ್ರೂ ಕೂಡ ಶಾಸಕರ ಈ ಭಾಗಕ್ಕೆ ಒಂದು ಹೆಚ್ಚಿನ ಬಸ್ಸಿನ ಒಂದು ಒದಗಿಸಿ ಕೊಡ್ಬೇಕಂತ ಮನವಿ ಮಾಡ್ಕೊಳ್ತಾ ನೋಡ್ರಿ ಎರೇಬೂದಾಳದಲ್ಲಿ ಇರ್ತಕ್ಕಂತ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ತೋರಿಸ್ತೀನಿ ನಿಮ್ಗ, ಬರಲಿ ಇದು ತೋರಿಸಿದೆ, ಜೂಮ್ ಮಾಡಿದೆ, ಜೂಮ್ ಮಾಡ ಇದೆಲ್ಲ ಹಿಡಿ ನಾನು. ನೋಡ್ರಿ ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ಹೆಂಗೈತೆ ಅಂದ್ರ ಇಲ್ಲಿದ ವಾತಾವರಣ ನೋಡ್ಬಿಟ್ರ ಇದು ಬಸ್ ಸ್ಟ್ಯಾಂಡ್ ಅಲ್ಲಿದೆ ಅಂತ ನಮ್ಗ ಅನಿಸ್ತದೆ. ಈ ಗ್ರಾಮದಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ ಸ್ವಚ್ಛತೆಯೂ ಕೂಡ ಇಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಬಸ್ ಸ್ಟ್ಯಾಂಡಿನಲ್ಲಿ ಸರಿಯಾದ ಕಾಂಕ್ರೀಟ್ ವ್ಯವಸ್ಥೆಯೂ ಸಹಿತ ಇಲ್ಲ ಎಂಬುದು ಕಂಡುಬಂದಿರುತ್ತದೆ. ಇದಕ್ಕೆ ಉತ್ತರಿಸಬೇಕಾದ ಅಧಿಕಾರಿಗಳು ಎರೇಬೂದಿಹಾಳ ಗ್ರಾಮಕ್ಕೆ ಕರ್ನಾಟಕ ಸರ್ಕಾರದಿಂದ ಬರ್ತಕ್ಕಂಥ ಕಾಂಕ್ರೀಟ್ ವ್ಯವಸ್ಥೆಯೂ ಕೂಡ ಈ ಗ್ರಾಮದಲ್ಲಿ ಇಲ್ಲ ಎಂಬುದು ಮತ್ತು ಸರಿಯಾದ ಸ್ವಚ್ಛತೆಯೂ ಕೂಡ ಈ ಬಸ್ ಸ್ಟ್ಯಾಂಡ್ ನಲ್ಲಿ ಇಲ್ಲ ಎಂಬುದು ಕಂಡುಬಂದಿದೆ. ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ಈ ಮೂಲಕ ನಾವು ತಿಳಿಸುತ್ತೇವೆ. ಇಲ್ಲವಾದರೆ ವಿದ್ಯಾರ್ಥಿಗಳು ಬರುವ ದಿನಮಾನಗಳಲ್ಲಿ ನಾವು ಬಸ್ಸಿನ ಮುಂಭಾಗದಲ್ಲಿ ಕುಳಿತು ಧರಣಿ ಮಾಡುತ್ತೇವೆ ಎಂದು ಈ ಮೂಲಕ ತಿಳಿಸಿದರು. ವರದಿಗಾರರು ನಿಂಗಪ್ಪ ಮ್ಯಾಗೇರಿ. ಎರೇಬೂದಾಳ ಭಾಗದಲ್ಲಿ ಒಂದು ಬಸ್ಸಿನ ಸಲುವಾಗಿ ಎರೇಬೂದಾಳ ಭಾಗದಲ್ಲಿ ಬೆಳಗ್ಗೆ ಸುಮಾರು 8:30 ಬಸ್ ಬರಲಾರ್ದಕ್ಕದ ವಿದ್ಯಾರ್ಥಿಗಳು ಶಾಲೆಯನ್ನು ಹೊರತುಪಡಿಸಿ ಮತ್ತು ಹೊಳ್ಳಿ ಆ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಬಸ್ಸಿನ ಸಲುವಾಗಿ ಎರೇಬೂದಾಳ ಭಾಗದಲ್ಲಿ ಧರಣಿಗೆ ಕುಂತಿದ್ದಾರೆ. ಬರೀ ಅವ್ರನ್ನ ವಿಚಾರಿಸೋಣ. ಬಸ್ ಎಷ್ಟು ಗಂಟೆಗೆ ಬರೋದು, ಈಗ ಎಷ್ಟು ಗಂಟೆವರೆಗೂ ಕಾದಿದ್ದಾರೆ, ಎದ್ರ ಸಂಬಂಧ ಈ ಬಸ್ ಬಂದಿಲ್ಲ ಅಂತೇಳಿ ಡಿಪೋ ಮ್ಯಾನೇಜರ್ ಆಗ್ಲಿ ಯಾರಾಗ್ಲಿ ಈ ತರ ರೆಸ್ಪಾನ್ಸ್ ಇಲ್ಲ. ಬಸ್ ಬಂದ್ರು ಬಂತು, ಬಿಟ್ರು ಬಿಡ್ತ. ವಿದ್ಯಾರ್ಥಿಗಳನ್ನ ಕೇಳೋಣ ಅವ್ರ ಸಮಸ್ಯೆ ಏನಂತೇಳಿ. ನಿನ್ನ ಹೆಸರೇನು? ನನ್ನ ಹೆಸರು ಲಲಿತಾ ಅಂತ ಅಣ್ಣ. ಬೆಳಿಗ್ಗೆ 9:15 ಬಸ್ ಬಂದಿಲ್ಲ ಅಣ್ಣ. ನಾವ್ ಎಷ್ಟೊತ್ತಾಯ್ತು ಇಲ್ಲಿ ಕುಂತು ಪಂಚಾಯತಿಗೆ ಹೋಗಿ ಬಂದೇವಿ. ನಮ್ಮ ಆಗಸ್ಟ್ ಫಸ್ಟ್ ವೀಕ್ ದಾಗ ಎಕ್ಸಾಮ್ ಇದಾವಣ್ಣ. ನಮ್ಗ್ ಬಸ್ಸಿಂದ ಸ್ವಲ್ಪ ತೊಂದ್ರೆ ಆಗೈತಿ, ಅದನ್ನ ಮುಂದ ಈಗ ಏನ್ ಮಾಡ್ಬೇಕಂತ ಮಾಡ್ರಿ? ನಾವು ಸೋಮವಾರ ದಿನ 6 ಬಸ್ಸಿಂದ ಸ್ಟ್ರೈಕ್ ಮಾಡ್ಬೇಕಂತ ಮಾಡೇವಣ್ಣ. ಪಂಚಾಯತಿ ಮನವಿ ಕೊಟ್ಟಿದ್ದೀರಲ್ಲ? ಕೊಟ್ಟಿದೀವಣ್ಣ. ಪಂಚಾಯತಿಗೆ ಏನ್ ಹೇಳಿದ್ರಿ? ಅವ್ರು ಮಾಡ್ತೇನೆ ಅಂತ ಹೇಳಿದಾರಣ್ಣ. ನಾವ್ 2 ಸಲ ಕೊಟ್ರು ಅವ್ರು ಏನು ರೆಸ್ಪಾನ್ಸ್ ಮಾಡಿಲ್ಲ ಅಣ್ಣ ನಮ್ಗೆ. ಇವತ್ತು ಹೋಗಿದ್ದೀವಣ್ಣ. ಇದೇ ಕಂಟಿನ್ಯೂ ಆದ ನಮ್ ಸೆಕೆಂಡ್ ಪಿ ಅಣ್ಣ ಎಕ್ಸಾಮ್. ಈಗ ಪಂಚಾಯತಿಗೆ ಮನವಿ ಕೊಟ್ರಿ ಏನಂತಾರಲ್ಲ ಅವ್ರ? ಪಂಚಾಯತಿಗೆ ಮನವಿ ಕೊಟ್ರಿ, ನೀವು ಮೊನ್ನೆ ಕೊಟ್ಟ 4 ಜನ ಅವ್ರ ಸ್ಟೂಡೆಂಟ್ಸ್ ಅಲ್ಲ. ಆ ರೀತಿ ಒಳಗೆ ಅವ್ರು ಮಾತಾಡೋದು ಕುಂತಾರ. ಇಷ್ಟು ಜನ ನಾವ್ ಸ್ಟೂಡೆಂಟ್ಸ್ ಹೋಗಿ ಒಂದಿಟ್ಟು ರೆಸ್ಪಾನ್ಸ್ ಇಲ್ದಾನ ಅದೇ ಜಗದಾಗ ಕುಂದಿರ್ತಾವ ಪಂಚಾಯತಿ ಅವರು. ಒಟ್ಟ ಎದ್ದು ಹೇಳಕ್ ತೇರಿಲ್ಲ ಅಲ್ಲಿ. ನೀವೇನು ಮನವಿ ಕೊಡ್ರಿ, ನಾವ್ ಮಾಡೋಣ ಈ ರೀತಿ ಒಳಗೆ ಹೇಳ್ತಾರ ಅವ್ರು. ಈಗ ಅವ್ರಿಗೆ ಅಷ್ಟ ಏನ ನಾವ್ ಈ ಜನರೇಷನ್ ಅಷ್ಟ ಅಲ್ಲ, ಹಳೆ ಜನರೇಷನ್ ಆಗಿಂತ್ರು ಕುಂದಗೋಳ KSRTC ಒಳಗ ನಮ್ ಎಲ್ಲಾ ಕೊಟ್ಟೇವಿ. ಅವಾಗ್ಲಿಂತ್ರನು ಇದೇ ಪರಿಸ್ಥಿತಿನೇ ಐತಿ. ಇದು ಮುಂದೆ ಹಿಂಗ ಹೋದ್ರ ನಾವ್ ಇದನ್ನ ಖಂಡಿಸ್ತೀವಿ. ಹೊಳ್ಳಿ ಸೋಮವಾರ ಆತಿ ಇದ ಬೆಳಿಗ್ಗೆ 1ನೇ ಬಸ್ಲಿಂತ್ರನು ಸ್ಟಾಪ್ ಮಾಡಿ ಇಲ್ಲೇ ನಿಲ್ತೇವಿ. ಇದಕ್ ಸಂಬಂಧಪಟ್ಟ KSRTC ಹೊಳ್ಳಿ ನಮ್ ತಾಲೂಕಿಗೆ ಸಂಬಂಧಪಟ್ಟಂತ MLA ಬರೋ ಮಟ್ಟ ಬಸ್ ಬಿಡಂಗಿಲ್ಲ. ನೋಡ್ರಿ ಇಷ್ಟು ವಿದ್ಯಾರ್ಥಿಗಳ ಮನ ನೋವು. ನೀವು ಸರಿಯಾಗಿ ಎರೇಬೂದಾಳ ಭಾಗಕ್ಕೆ
ಬಸ್ ಕೊಳ್ಳಿಲ್ಲ ಅಂತ ಹಿನ್ನೆಲೆಯಲ್ಲಿ ಎರೆಬುದಾಳದಲ್ಲಿ ಸೋಮವಾರ ದಿನ ಬಸ್ ಅನ್ನ ತರದು ಸ್ಟ್ರೈಕ್ ಮಾಡುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಅವರ ಮನವನ್ನ ವ್ಯಕ್ತಪಡಿಸಿದ್ದಾರೆ. ಅಮೋಘ ನ್ಯೂಸ್, ಹುಬ್ಳಿ ಧಾರವಾಡ, ನಿಂಗಪ್ಪ ಮೇಗೇರಿ. जगह माता